ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇದೆ. ಇವಾಗ ಎಲ್ಲರೂ ರೆಡಿ ಆಗಿದ್ದೀರಿ ಆರ್ಕೆಸ್ಟ್ರಾ ನೋಡೋಣ ಅಂತ. ಸೊ ಮಕ್ಕಳು ನಾವು ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀರಿ. ಸೊ ಇಲ್ಲಿಂದ ಆಚೆಗೆ ಆರ್ಕೆಸ್ಟ್ರಲ್ಲಿ ಒಂದೆರಡು ಮೂರು ಡ್ಯಾನ್ಸ್ ನನಗೆ ತುಂಬ ಇಷ್ಟ ಆಗಿರೋದನ್ನು ವಿಡಿಯೋ ತಗೊಂಡಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಸೊ ಇವಾಗ ಎಲ್ಲರೂ ಒಟ್ಟಿಗೆ ಹೋಗ್ತೀರಿ. ನೋಡೋಣ ಫುಲ್ಲು ಗಂಟ ನೋಡ್ತೀರೋ ಇಲ್ಲಾಂದರೆ 2-3 ಅವರ್ ಇದ್ದು ಬರ್ತೀರೋ, ಆರ್ಕೆಸ್ಟ್ರಾ ಹೇಗಿರುತ್ತೋ ನೋಡಿ ಇಷ್ಟ ಆದರೆ ಇರ್ತೀರಿ, ಇಲ್ಲಾಂದರೆ ಎದ್ದು ಬರ್ತೀರಿ. ಸೊ ಆದರೆ ಈಗಿಂತ ಆರ್ಕೆಸ್ಟ್ರಾ ತುಂಬ ಚೆನ್ನಾಗಿತ್ತು, ಎಲ್ಲ ಡ್ಯಾನ್ಸೂ ಚೆನ್ನಾಗಿತ್ತು. ಆದರೆ ಲೇಟ್ ಆಯಿತು, 9-10 ಗಂಟೆ ಆಯಿತು ಸ್ಟಾರ್ಟ್ ಮಾಡೋದಕ್ಕೆ. ಸೊ ನಾವು 12 ಗಂಟೆ ಗಂಟ ಇದ್ದು ವಾಪಸ್ ಬಂದ್ರಿ. ಸೊ ಇಲ್ಲಿ ಮಕ್ಕಳು ಎಲ್ಲರೂ ನಾವು ಬರ್ತೀರಿ ಅಂತ ತಲೆ ತಿಂತಾರೆ. ನೀವು ಮಲ್ಕೊಳ್ಳಿ ಅಂದರೆ ಇಲ್ಲ, ನನ್ನ ಮಗಳು ಎಲ್ಲಕ್ಕಿಂತ ಫಸ್ಟಲ್ಲಿದ್ದಾಳೆ, ನಾನು ನೋಡಬೇಕಂತ. ಸೊ ಇವಾಗ ಹೋಗೋಣ ಬನ್ನಿ. ಈಚೆಗಡೆ ಬಂದ್ರಿ ಅಂದರೆ ಚಂದಮಾಮ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಒಂದು ವಿಡಿಯೋ ತಕ್ಕೊಳ್ಳೋಣ ಅಂದರೆ ನೋಡಿ ಗಮನಿಸಿ ನೀವು, ಅಲ್ಲಿ ಚಂದಮಾಮ ಹತ್ರ ಏನೋ ಓಡಾಡ್ತಾ ಇದೆ ಒಂಥರ. ನನ್ನ ತಂಗಿ ಮೊಬೈಲಿಗೆ ಇನ್ನೂ ಚೆನ್ನಾಗಿ ಕಾಣಿಸ್ತು. ಸೊ ಇವಾಗ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗಿದೆ.
వర్గానికి బానిసల్లా బతుకుతాను. మన పుష్పన్న ఎక్కడికి వెళ్ళాడు? ఇంకా తిరిగి రాడా? మన పుష్పన్న గురించి టీవీలో చెబుతున్నారు. పదహారా చూద్దాం. తిరుపతి జైలు నుండి బుల్లెట్ గాయాలతో అది పులి రంగులు లెక్కిస్తున్నారంటే పుష్ప వచ్చినాడు అర్థం. పుష్ప ఫ్రెండ్, పుష్పన్న డ్రైవర్, పుష్పన్న మనసు. ఇంకా ఎవరినైనా అడిగినా వాళ్ళు పేరు చెప్పుకోరు. పుష్ప మంచి అని చెప్పుకుంటారు. ఇదంతా ఎందుకయ్యా? ఈయనెవరు? పుష్పాలన్న ఇదే నా మొగడంటే. యో పుష్ప అంటే పేరు
ರಾತ್ರಿ ಅರ್ಕೇಶ್ ಎಲ್ಲ ಮುಗಿಸ್ಕೊಂಡು ಬಂದು ಎಲ್ಲರೂ ನಿದ್ದೆ ಮಾಡಿದಾಯಿತು. ಬೆಳಗ್ಗೆ ನನ್ನ ಇಬ್ಬರು ತಂಗಿನೂ ಊರಿಗೆ ಹೊರಟ್ರು. ಅವ್ರಿಗೆ ಮಕ್ಳಿಗೆ ಸ್ಕೂಲ್ ಇರೋದ್ರಿಂದ ಮತ್ತು ನನ್ನ ತಂಗಿ ಕೆಲಸಕ್ಕೆ ಹೋಗ್ತಾಳಲ್ಲ, ಹಾಗಾಗಿ ಬೆಳಗ್ಗೆ 5 ಗಂಟೆಗೆ ಅವರು ಎದ್ದೋದ್ರು. ಸೊ ಇವಾಗ ಸದ್ಯಕ್ಕೆ ಮನೆಯಲ್ಲಿ ನಾನು ಮಕ್ಕಳು ಅಮ್ಮ ಅಷ್ಟೇ ಜನ ಇದ್ದೀರಿ. ಅವರಿಬ್ಬರು ಹೋಗಿದ್ದಕ್ಕೆ ಬಕೋ ಅಂತ ಇದೆ ಮನೆಯೆಲ್ಲ. ಸೊ ನಾವು ಇವತ್ತೇ ಊರಿಗೆ ಹೋಗಬೇಕು. ನಮ್ಮ ಯಜಮಾನ್ರು ಡ್ಯೂಟಿ ಮುಗಿಸ್ಕೊಂಡು ಬರ್ತಾರೆ, ಆಮೇಲೆ ಬಂದಮೇಲೆ ಹೋಗೋದೆ. ಸೊ ಇವಾಗ ಸಂಜೆ ಆಗಿದೆ. ಸಂಜೆ ಟೈಮಲ್ಲಿ ಎಲ್ಲರೂ ರೆಡಿಯಾಗಿ ಕೂತಿದ್ದೀರಿ. ಸಂಜೆ ಬಂದು ಮತ್ತೆ ಒಂದು ತೇರಿತ್ತು. ಸೊ ಈ ತೇರು ಬಂದು ಊರೆಲ್ಲ ಮೆರವಣಿಗೆ ಮಾಡ್ಕೊಂಬಂದು ದೇವ್ರನ್ನ ಫಾಸ್ಟಲ್ಲಿ ಹೋಗಿ ಇದನ್ನೊಂದು ಕತೆ ಹೇಳ್ತಾರೆ. ಕತೆ ರೂಪದಲ್ಲಿ ಹೇಳಿ ಆಮೇಲೆ ತೇರ ಮೇಲೆ ದೇವ್ರನ್ನ ಕುಣಿಸಿ ಮತ್ತು ಇದು ನೈಟೆಲ್ಲ ಊರೆಲ್ಲ ಸುತ್ತಾಕೊಂಡು, ಅಂದರೆ ಜನಗಳೆಲ್ಲ ಈ ಥರ ಕುಣಿದು ಕುಪ್ಪಳಿಸ್ಕೊಂಡು ಊರೆಲ್ಲ ಸುತ್ತಾಕೊಂಡು ಬೆಳಗ್ಗೆ 6-7 ಗಂಟೆಗೆ ಬರುತ್ತೆ, ಮತ್ತೆ ಬಂದು ಇಲ್ಲಿ ನಿಲ್ಲುತ್ತೆ. ಸೊ ಕತೆ ಇದೆಲ್ಲ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಇದು ಅಷ್ಟೇ ಸ್ವಲ್ಪ ಲೇಟ್ ಆಯಿತು, 9-10 ಗಂಟೆ ಆಯಿತಾ. ನಾವು ಊರಿಗೆ ಹೋಗ್ಬೇಕಾಯ್ತು. ಬೆಳಗ್ಗೆ ನಮ್ಮ ಯಜಮಾನ್ರು 5 ಗಂಟೆಗೆ ಬರ್ತೀನಿ ಹೋಗೋಣ ಅಂತ ಹೇಳಿದರು. ಹಾಗಾಗಿ ಜಸ್ಟ್ ಒಂದು ಸ್ವಲ್ಪ ಹೊತ್ತಿದ್ದು ನೋಡ್ಕೊಂಡು ವಾಪಸ್ ಬಂದುಬಿಟ್ಟೆ. ನೋಡಿ, ಇದು ಬೆಳಗ್ಗೆ 3:15 ಆಗಿದೆ. ಆವಾಗ ತೇರು ಬರ್ತಾ ಇದೆ. ಸೊ ನಾವು ಎದ್ದಿದ್ರಿ. ತುಂಬ ಸೌಂಡು, ಅಂದರೆ ಆರ್ಕೆಸ್ಟ್ ಥರ ಮೈಕಲ್ಲಿ ಸಾಂಗ್ ಬರುತ್ತಲ್ವ, ಈ ಗಣೇಶನ ಹಬ್ಬಕ್ಕೆಲ್ಲ ಮಾಡ್ತಾರೆ ನೋಡಿ, ಆ ಥರ. ನಮ್ಮ ಮನೆ ಹತ್ರನೇ ಇರೋದ್ರಿಂದ ಸಿಕ್ಕಾಪಟ್ಟೆ ಸೌಂಡು. ಸರಿ ಅಂತ ಎದ್ಬಿಟ್ರಿ ಮಕ್ಕಳು, ನಾವು ಅಮ್ಮ ಎಲ್ಲರೂ ಎದ್ದು ಬಂದು ಇವಾಗ ದೇವರಿಗೆ ತಟ್ಟೆ ಕೊಟ್ಟು ಆಮೇಲೆ ಹೋಗೋಣ ಅಂತ. ಸೊ ನಾವು ದೇವ್ರ ತಟ್ಟೆ ಕೊಡ್ತಾಯಿದ್ರಿ. ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು, ನಾನು ಬರ್ತಾಯಿದ್ದೀನಿ ಅಂತ. 3:15 ಬರ್ತಾಯಿದ್ದೀನಿ, ನೀವೆಲ್ಲ ಎದ್ದಿದ್ದೀರಾ ಅಂತ. ನಾವು ಎಲ್ಲ ಎದ್ದಿದ್ದೀರಿ, ರೆಡಿ ಆಗಿದ್ದೀರಿ ಅಂದರೆ. ಸೊ ಆಮೇಲೆ ಈ ತೇರು ನೋಡಿಕೊಂಡು ದೇವ್ರಿಗೆ ಹೂವು ಕಾಯಿ ಹಣ್ಣು ಕೊಟ್ಟು ಲಾಸ್ಟಿಗೆ ನಾವು ಇಲ್ಲಿಂದ ಊರಿಗೆ ಹೋಗಿದ್ದು ಬೆಂಗಳೂರಿಗೆ. ಸೊ ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಅಮ್ಮನ ಊರಿನ ಜಾತ್ರೆ ವಿಡಿಯೋ ಈ ವಿಡಿಯೋದೊಂದಿಗೆ ಎಂಡ್ ಆಗುತ್ತೆ. ಇನ್ನು ನಾನು ಬೆಂಗಳೂರಿಗೆ ಬಂದಮೇಲೆ ಆ್ಯಸ್ ಯೂಶುವಲ್ ಡೈಲಿ ವ್ಲಾಗ್ಸ್ ಬರುತ್ತೆ. ಸೊ ಐ ಹೋಪ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗೋವರೆಗೂ ಎಲ್ಲರಿಗೂ ಬಾಯ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊತೀರ, ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.